ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದಾಗಿ ರೈತರು ಆತಂಕದಲ್ಲಿರುವಂಥದ್ದು. ವಿಜಯಪುರ ಜಿಲ್ಲೆಯ ಬಹುತೇಕ ನದಿಗಳು 5 ನದಿಗಳು ವಿಜಯಪುರ ಜಿಲ್ಲೆಯಲ್ಲಿ ಹರಿತವೆ. ಎಲ್ಲ ನದಿಗಳು ಬಹುತೇಕ ನೀರಿನ ಮಟ್ಟ ಇಳಿಕೆಯಾಗಿರುವಂಥದ್ದು. ಕೃಷ್ಣಾ ನದಿಯ ಆಲಮಟ್ಟಿ ಜಲಾಶಯದಲ್ಲಿ ಸಹಿತ ನೀರಿನ ಪ್ರಮಾಣ ಪ್ರತಿದಿನ ಕಡಿಮೆ ಬರ್ತಾ ಇದೆ. ಈಗ ಉಳಿದಿರುವಂಥ TMC ನೀರನ್ನು ಕುಡಿಯೋ ನೀರಕ್ಕೆ ಮಾತ್ರ ಬಳಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುತ್ತದೆ. ಅಷ್ಟೊಂದು ನೀರಿನ ಸಮಸ್ಯೆ ವಿಜಯಪುರ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೇ ಆರಾಗ್ತಿದೆ. ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಜನರು ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮೊರೆ ಹೋಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸಹಿತ ಕತ್ತೆಗಳ ಮದುವೆಯನ್ನು ಮಾಡೋದ್ರ ಮೂಲಕ ಮಳೆಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ಈ ರೀತಿ ಕತ್ತೆಗಳ ಮದುವೆ ಮಾಡೋದು ಒಂದು ವಾಡಿಕೆ ಮುಂಚೆಯಿಂದ ಬರ್ತಾ ಇತ್ತು. ಯಾವಾಗ ಬರಗಾಲ ಅಂತೇಳಿ ಬರುತ್ತೆ, ಆ ಸಮಯದಲ್ಲಿ ಇದನ್ನು ಮಾಡ್ತಾರೆ, ಆವಾಗ ಮಳೆ ಬರುತ್ತೆ ಅನ್ನೋ ಒಂದು ಪ್ರತೀತಿ ಇರುವಂಥದ್ದು. ಮತ್ತು ಕೆಲವು ಸರಿ ಅದು ನಿಜ ಸಹಿತ ಆಗಿದೆ. ಯಾವಾಗ ಈ ಕತ್ತೆಗಳನ್ನು ಮೆರವಣಿಗೆಯನ್ನು ಮಾಡ್ತಾರೆ ಸಾಂಪ್ರದಾಯಿಕವಾಗಿ, ಅದಾದ ಬಳಿಕ ಮಳೆ ಬಂದಿರುವಂಥ ಉದಾಹರಣೆಗಳು ಸಹಿತ ಇರುವಂಥದ್ದು. ಹಾಗಾಗಿ ಈ ಬಾರಿ ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಈ ಕತ್ತೆ ಮೆರವಣಿಗೆ ಸೇರಿದಂತೆ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು, ಸಾಂಪ್ರದಾಯಿಕ ಆಚರಣೆಗಳು ನಡೆಸ್ತಾ ಇದ್ದಾರೆ. ವಿಜಯಪುರದ ಬಬಲೇಶ್ವರ ನಾಕ ಬಳಿ ಇರುವಂತಹ ಅಲ್ಲಿ ಸಹಿತ ಒಂದು ಈ ರೀತಿ ಕತ್ತೆ ಮದುವೆಯನ್ನು ಮಾಡಿ ಅದನ್ನು ಊರು ತುಂಬ ಮೆರವಣಿಗೆಯನ್ನು ಮಾಡಲಾಯ್ತು. ಯಾಕಂದರೆ ಈ ಬಾರಿ ಅನ್ನದಾತರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ಮತ್ತು ಆಲಮಟ್ಟಿ ಜಲಾಶಯಕ್ಕೆ ಒಳ ಹರಿವೆ ಇನ್ನೂ ಸಹಿತ ಶುರುವಾಗಿಲ್ಲ. ಹಾಗಾಗಿ ಬಹಳಷ್ಟು ನೀರಿನ ಸಮಸ್ಯೆ ಉಂಟಾಗಿರೋದ್ರಿಂದಾಗಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಮತ್ತು ಅದನ್ನು ಪರಿಹಾರ ಮಾಡುವಂಥೇಳಿ ದೇವರಿಗೆ ಮೊರೆ ಇಡೋದಕ್ಕೆ ಈ ರೀತಿ ಒಂದು ಆಚರಣೆಯನ್ನು ಈ ಭಾಗದ ಗ್ರಾಮೀಣ ಭಾಗದಲ್ಲಿ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಗ್ರಾಮೀಣ ಆಚರಣೆಗಳು ಈ ಮಳೆಗಾಗಿ ಇರುವಂಥದ್ದು. ಅದೇ ರೀತಿ ಇಲ್ಲಿ ಕತ್ತೆ ಮದುವೆ ಮಾಡೋದು, ಕಪ್ಪೆ ಮದುವೆ, ಈ ರೀತಿ ಬೇರೆ ಬೇರೆ ರೀತಿಯ ಆಚರಣೆಗಳಿವೆ. ಇದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಉದಾಹರಣೆಯನ್ನು ಕೊಡ್ತಾರೆ. ಆದರೆ ಕತ್ತೆಗಳನ್ನು ಯಾಕೆ ಮದುವೆ ಮಾಡ್ತಾರೆ ಅಂತಂದರೆ, ಒಂದು ಮಳೆಗಾಗಿ ಅಂತಂದರೆ ಕತ್ತೆಗಳು ತಮ್ಮ ಜೋರಾದ ಧ್ವನಿಯಲ್ಲಿ ವರುಣ ದೇವರನ್ನು ಕರೆದು ಮಳೆಯನ್ನು ಕರೀತವೆ ಅಂಥೇಳಿ ಒಂದು ಕಾರಣವನ್ನು ಇಟ್ಕೊಂಡು ಅವರು ಇದೊಂದು ಮಾಡ್ತಾ ಇದ್ದಾರೆ. ಸೊ ಮುಂಚೆಯಿಂದನೂ ಈ ಸಂಪ್ರದಾಯ ಬಂದಿರೋದು, ಅದೇ ರೀತಿ ಈ ಸಂಪ್ರದಾಯನೂ ಬದೆ. ಹಾಗಾಗಿನೇ ಈಗ ಅಲ್ಪ ಸ್ವಲ್ಪ ಮಳೆ ವಿಜಯಪುರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇನ್ನಷ್ಟು ಮಳೆ ಆಗಲಿ ಅಂಥೇಳಿ ಜನರು, ರೈತರು ಸಹಿತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹವಾಮಾನ ಇಲಾಖೆ ಸಹಿತ ಮುಂದಿನ ದಿನಗಳಲ್ಲಿ ಮಳೆ ಆಗ್ಬೋದನ್ನು ಆಶಾಭಾವನೆಯನ್ನು ವ್ಯಕ್ತಪಡಿಸಿದೆ. ಆದಷ್ಟು ಮಳೆ ಆಗಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಇರುತ್ತದೆ. ಇದು ಒಂದು ಭಾಗ ಆದರೆ, ಇನ್ನು ಜಿಲ್ಲೆಯಲ್ಲಿ ಸಹಿತ ಈಗ ನೀರಿನ ಲಭ್ಯತೆ ಪ್ರಮಾಣ ಕಡಿಮೆ ಇರೋದ್ರಿಂದ ಅದನ್ನು ಉಳಿಸ್ಕೊಂಡು ಮಾಡಬೇಕಾರಿಗೂ ಅಂದರೆ ಕುಡಿಯೋ ನೀರಿಗೆ ಪ್ರಮುಖವಾಗಿ ಆದ್ಯತೆಯನ್ನು ಕೊಟ್ಟು ಜಿಲ್ಲಾಡಳಿತ ಮಹತ್ವದ ಸಭೆಗಳನ್ನು ಮಾಡ್ತಾ ಇದೆ. ಮತ್ತು ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಿರೋದ್ರಿಂದ ಮತ್ತು 17 TMC ಡೆಡ್ ಸ್ಟೋರೇಜನ್ನು ಬಿಟ್ಟು ಉಳಿದ ನೀರು ಮಾತ್ರ ಬಳಕೆ ಮಾಡಬೇಕಾಗಿರೋ ಕಾರಣದಿಂದಾಗಿ ಅದನ್ನು ಸಹಿತ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋಂಗೆ ಮತ್ತು ಬೇರೆ ಬೇರೆ ಅನ್ಯ ಉದ್ದೇಶಕ್ಕೆ ಏನು ಬಳಸ್ಕೋತಿದ್ದೇವೆ ಅದನ್ನು ಬಂದ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಕೇವಲ ಕುಡಿಯೋ ನೀರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಅದನ್ನು ಮಾಡಬೇಕು ಅಂತೇಳಿ ಜಿಲ್ಲಾಡಳಿತ ನಿರ್ಧರಿಸಿದೆ. MB ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಮಾಡಿ ಸ್ಪಷ್ಟ ಸೂಚನೆಯನ್ನು ಕೊಡಲಾಗಿರುತ್ತದೆ. ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ರೈತಾಪಿ ವರ್ಗದವರು ತಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡೋದ್ರ ಮೂಲಕ ಮಳೆರಾಯನ ಕರಿತಾ ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತ ಸಹಿತ ಈ ರೀತಿ ಎಷ್ಟು ನೀರಿದೆ ಅದನ್ನು ಸೇಫಾಗಿ ಉಳಿಸ್ಕೊಂಡು ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಈ ಬಾರಿ ಮಳೆಗಾಲ ಆರಂಭವಾಗಿ 1 ತಿಂಗಳು ಕಳೆದರೂ ಸಹಿತ ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಇಲ್ಲ. ನಿರೀಕ್ಷಿತ ಮಳೆಗಿಂತಲೂ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ. ಹಾಗಾಗಿ ರೈತರಲ್ಲಿ ಒಂದು ಆತಂಕ ಇರುವಂಥದ್ದು. ಕೆಲವು ಕಡೆ ಬಿತ್ತನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇನ್ನಾದರೂ ಮಳೆ ಬರುತ್ತಾ ಅಂತೇಳಿ ಕಾದು ನೋಡ್ತಾ ಇದ್ದಾರೆ. ಅವರು ಸಹಿತ ದೇವ್ರ ಮೇಲೆ ಭಾರ ಹಾಕೊಂಡು ಬಿಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಳೆಗಾಗಿ ಜಿಲ್ಲೆಯಲ್ಲಿ ಒಂದು ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಆದಷ್ಟು ಬೇಗ ಮಳೆ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.